ಬಜೆಟ್ 2026ನಲ್ಲಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ಗೆ ದೊಡ್ಡ ಮಟ್ಟದ ಇನ್ಸೆಂಟಿವ್ ಸ್ಕೀಮ್ ಬರ್ತಿದೆ ಅಂತ ಮಾತು. ಇದರಿಂದ ಯಾರಿಗೆ ಬೆನಿಫಿಟ್, ಯಾವ ಕಂಪನೀಸ್ಗೆ ಇಂಪ್ಯಾಕ್ಟ್, ರಿಟೇಲ್ ಇನ್ವೆಸ್ಟರ್ಸ್ಗೆ ಇದರಿಂದ ಏನು ಬೆನಿಫಿಟ್, ಇದು ನ್ಯೂಸ್ನಲ್ಲಿ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗೂ ಸ್ಟಾಕ್ ಕೂಡ ನಾನು ನಿಮಗೆ ತೋರಿಸ್ತೇನೆ, ಯಾವ ಸ್ಟಾಕ್ಸ್ ಕೆಲವು ಇದರಲ್ಲಿ ನಿಮಗೆ ಇಂಪ್ಯಾಕ್ಟ್ ಆಗ್ಬೋದು ಅಂಥೇಳಿ. ಸೊ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಕಾಂಪೌಂಡ್ ಕಾರ್ನರ್ ಕನ್ನಡ ಚಾನಲ್. ಈ ಚಾನಲ್ನಲ್ಲಿ ಮಾರ್ಕೆಟ್ ನ್ಯೂಸ್ ಸಿಂಪಲ್ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದೆ ಬಜೆಟ್ ನ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯಾವ ಸೆಕ್ಟರಿಗೆ ಇಂಪ್ಯಾಕ್ಟ್ ಆಗ್ಬೋದು ಅಂಥೇಳಿ ಕೆಲವು ಅನುಮಾನಗಳು ಬರ್ತದೆ, ಕೆಲವು ರಿಪೋರ್ಟಿಂದ ನಿಮಗೆ ನ್ಯೂಸ್ ಬರ್ತದೆ. ಸೊ ಅದನ್ನೆಲ್ಲ ನಾನು ಆದಷ್ಟು ಕವರ್ ಮಾಡಲಿಕ್ಕೆ ನಾನು ಬರೋ ವಿಡಿಯೋದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಮೊದಲು ನ್ಯೂಸ್ ಏನು. ಸೊ ನ್ಯೂಸ್ ಏನಂದರೆ, ಗೌರ್ಮೆಂಟ್ ಒಂದು ಡ್ರೋನ್ ಶಕ್ತಿ ಅಂತೇಳಿ ಒಂದು ಸ್ಕೀಮ್ ತರಲಿಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ ಅಂತೇಳಿ ಒಂದು ರಿಪೋರ್ಟಿಂದ ಒಂದು ನ್ಯೂಸ್ ಬಂದಿದೆ. ಈ ಸ್ಕೀಮ್ ಹೆಸರು ನಾನು ಹೇಳಿದಾಗೆ ಡ್ರೋನ್ ಶಕ್ತಿ ಅಂತ. ಸೊ ಇದರ ಮೀನಿಂಗ್ ಏನು? ಸೊ ಮೀನಿಂಗ್ ಏನಂದರೆ, ಗೌರ್ಮೆಂಟ್ ಡ್ರೋನ್ನ ಲೋಕಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಕಂಪನೀಸ್ಗೆ ಇನ್ಸೆಂಟಿವ್ ಕೊಡುತ್ತೆ. ಸೊ ನೀವು ಹೇಳ್ಬೋದು, ಇದರ ಮೊದಲು ಇನ್ಸೆಂಟಿವ್ ಕೊಡ್ತಿರ್ಲಿಲ್ವ ಅಂತ. ಇನ್ಸೆಂಟಿವ್ ಅಂದರೆ PLI ಸ್ಕೀಮ್ಸ್ ಅಂತಂದು ನಿಮಗೆ ನೋಡಲಿಕ್ಕೆ ಕೇಳಿರ್ಬೋದು, ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ ಅಂತೇಳಿ. ಸೊ ಅದು ಆಲ್ರೆಡಿ ಇತ್ತು. ಸೊ ಅದು ಸ್ಕೀಮ್ ಹೇಗೆ ವರ್ಕ್ ಮಾಡ್ತದೆ ಅಂತ ಹೇಳಿದರೆ, ಪ್ರೊಡಕ್ಷನ್ ಆದಮೇಲೆ ನಿಮಗೆ ಇನ್ಸೆಂಟಿವ್ ಸಿಗ್ತದೆ. ಆದರೆ ಇದು ಡ್ರೋನ್ ಶಕ್ತಿ ನಿಮಗೆ ಹೇಗೆ ಇದು ಮಾಡ್ತದೆ ಅಂತ ಹೇಳಿದರೆ, ಪ್ರೊಡಕ್ಷನ್ ಮೊದಲೇ ನಿಮಗೆ ಇನ್ಸೆಂಟಿವ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸ್ಟೇಜಲ್ಲಿ. ಸೊ ಇದರಲ್ಲಿ ಮೇಜರಾಗಿ ನೀವು ನೋಡೋದಾದರೆ ಸಬ್ಸಿಡಿ. ಸೊ ಇವರು ನಿಮಗೆ ಮೇಯ್ನಾಗಿ ಸಬ್ಸಿಡಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ, ಕ್ಯಾಪಿಟಲ್ ಸಬ್ಸಿಡಿ. ಸೊ ಕ್ಯಾಪಿಟಲ್ ಸಬ್ಸಿಡಿಗೆ ಡ್ರೋನ್ ಫ್ಯಾಕ್ಟ್ರಿ ಸೆಟಪ್ ಮಾಡಲಿಕ್ಕೆ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಬೇಕು. ಸೊ ಇನಿಷಿಯಲಿ ಅವರು ಮೇ ಬಿ ಕಮ್ಮಿ ಇಂಟ್ರೆಸ್ಟ್ ರೇಟ್ಸಲ್ಲಿ ಲೋನ್ ಸಿಗ್ಬೋದು. ಸೊ ಆ ಥರ ಅವ್ರು ನಿಮಗೆ ಸಬ್ಸಿಡಿ ಕೊಡಲಿಕ್ಕೆ ಟ್ರೈ ಮಾಡ್ಬೋದು. ಸೊ ಅದರ ನಂತರ ಅವರು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ಸ್ ಕೊಡ್ತಾರೆ, ಆ್ಯಸ್ ಇಟ್ ಈಸ್ PLI ಸ್ಕೀಮ್ಸ್. ಸೊ ಅದನ್ನು ಅವ್ರು ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಅಂದರೆ ನೀವು ಪ್ರೊಡಕ್ಷನ್ ಗೋಲ್ಸ್ನ ಮೀಟ್ ಮಾಡಿದರೆ, ಸೊ ಗೌರ್ಮೆಂಟ್ ಕೆಲವು ಕ್ರೈಟೀರಿಯಾ ಹಾಕ್ತಾರೆ. ಸೊ ಆ ಥರ ನೀವು ಪ್ರೊಡಕ್ಷನ್ ಅವ್ರದ್ದು ಅಷ್ಟೊಂದು ಮೀಟ್ ಮಾಡಿದರೆ, ಅದನ್ನೆಲ್ಲ ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡಿದರೆ, ಸೊ ಆವಾಗ ನಿಮಗೆ ಕೆಲವು ಇನ್ಸೆಂಟಿವ್ಸ್ ಸಿಗ್ತದೆ. ಅದ ನಂತರ ನಿಮಗೆ ಇದು ನಿಮಗೆ ಪ್ಲ್ಯಾನು 5 ಇಯರ್ ಸ್ಟ್ರಕ್ಚರ್ ಪ್ಲ್ಯಾನ್. ಅಂದರೆ ಸ್ಕೀಮ್ ನಿಮಗೆ 5 ವರ್ಷವರೆಗೆ ಡ್ಯೂರೇಷನ್ ಇರ್ತದೆ. ಸೊ ಅದರೊಳಗೆ ಅಂಥ ಸೋರ್ಸಲ್ಲಿ ನಿಮಗೆ ಕೆಲಸ ಮಾಡಬೇಕಾಗ್ತದೆ. ಸೊ ಹಾಗಾಗಿ ಮತ್ತು ಪ್ಲಸ್ ಇಂಪೋರ್ಟ್ ಸಬ್ಸ್ಟಿಟ್ಯೂಟ್ ಅಂದರೆ, ಈಗ ಕರೆಂಟ್ಲಿ ಏನಂದರೆ ನಿಮಗೆ ಇಂಡಿಯಾದಲ್ಲಿ ಹೆಚ್ಚಾಗಿ ಡ್ರೋನ್ಸ್ ನಿಮಗೆ ಫಾರಿನ್ ದೇಶದಿಂದ ಬರ್ತದೆ. ಸೊ ಅದರ ಕಾಂಪೊನೆಂಟ್ಸ್ ಆಗಲಿ, ಸೊ ಅದೆಲ್ಲ ನಿಮಗೆ ಫಾರಿನಿಂದ ಬರ್ತದೆ. ಸೊ ಗೌರ್ಮೆಂಟ್ ಅದರ ಮೇಲೆ ಸ್ವಲ್ಪ ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡ್ಬೋದು ಇನ್ನು. ಸೊ ಅವ್ರದ್ದು ಇಂಟೆನ್ಷನ್ ಏನಂದರೆ, ಹೆಚ್ಚಾಗಿ ಆದಷ್ಟು ಡ್ರೋನ್ ಕಾಂಪೊನೆಂಟ್ಸ್ ಆಗಲಿ, ಡ್ರೋನ್ ಆಗಲಿ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಅದನ್ನು ಇಂಪೋರ್ಟ್ನ ಮಿನಿಮೈಸ್ ಮಾಡಿ ಆದಷ್ಟು ಲೋಕಲಿ ಬಿಲ್ಡ್ ಮಾಡಲಿಕ್ಕೆ, ಮೇಡ್ ಇನ್ ಇಂಡಿಯಾ ಬಿಲ್ಡ್ ಮಾಡಲಿಕ್ಕೆ ಗೌರ್ಮೆಂಟ್ ಫೋಕಸ್ ಟ್ರೈ ಮಾಡ್ತಿದೆ. ಇದು ನಾರ್ಮಲಿ ನಿಮಗೆ PLI ಸ್ಕೀಮ್ಸ್ ಅಲ್ಲ. ಸೊ ಇದು ನಿಮಗೆ PLI ಇನ್ಸೆಂಟಿವ್ ಥರ ಲಾಜಿಕಲಿ ಅದೇ ಥರ ಅಪ್ಲೈ ಆಗುತ್ತೆ. ಆದರೆ ಇದು ನಿಮಗೆ ಪ್ರೊಡಕ್ಷನ್ ಸ್ಟಾರ್ಟಿಂಗಿಂದ ನಿಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಇದು ಲಾಂಗ್ ಟರ್ಮ್ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಬಿಲ್ಡ್ ಮಾಡುತ್ತೆ, ಪ್ಲಸ್ ಗೌರ್ಮೆಂಟಿಂದ ನಿಮ್ಗೆ ಒಳ್ಳೆ ಪುಷ್ ಕೂಡ ಸಿಗ್ತದೆ. ಸೊ ಆದರೆ ಇದರಲ್ಲಿ ಈಗ ನೀವು ಎನಿಸ್ಬೋದು, ಡ್ರೋನ್ಸ್ ಯಾಕೆ ಗೌರ್ಮೆಂಟ್ ಡ್ರೋನ್ ಮೇಲೆ ಇಷ್ಟೊಂದು ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಡ್ರೋನ್ ಈಗ ನೀವು ನೋಡೋದಾದರೆ, ನೀವು ಹೆಚ್ಚಾಗಿ ಈಗ ನಮಗೆ ಡ್ರೋನಿದು ಐಡಿಯಾ ಹೇಗಿರ್ತದೆ ಅಂತ ಹೇಳಿದರೆ, ಸೊ ವಿಡಿಯೋ ಶೂಟಿಂಗಲ್ಲೆಲ್ಲ ನಾವು ನೋಡ್ತೇವೆ ಡ್ರೋನ್ ಶಾರ್ಟ್ಸ್ ಅಂತಲೇ ಹೇಳಿ. ಸೊ ಅದೇ ಥರ ಅಂತ ಅಂದ್ಕೊಳ್ತಾರೆ. ಆದರೆ ಡ್ರೋನ್ ಅದನ್ನೆಲ್ಲ ಬಿಟ್ಟು ಇನ್ನೂ ಜಾಸ್ತಿ ನಿಮಗೆ ಯೂಸ್ಫುಲ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮೇಯ್ನ್ಲಿ ಈಗ ನೀವು ನೋಡೋದಾದರೆ, ಡ್ರೋನ್ ನಿಮಗೆ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಯೂಸ್ ಆಗ್ತದೆ. ಸೊ ಇಷ್ಟೊಂದು ಉದ್ದ ನೀವು ಇಮೇಜಲ್ಲಿ ನೋಡ್ಬೋದು, ಎಷ್ಟು ದೊಡ್ಡ ಫೀಲ್ಡ್ ಇದೆ. ಸೊ ಇದರಲ್ಲಿ ನಿಮಗೆ ಡ್ರೋನ್ನ ಯೂಸ್ ಮಾಡ್ತಿದ್ದಾರೆ ಸ್ಪ್ರೇ ಮಾಡಲಿಕ್ಕೆ, ಮೆಡಿಸಿನ್ ಸ್ಪ್ರೇ ಆಗಲಿ, ಇನ್ಸೆಕ್ಟಿಸೈಡ್, ಸೊ ಡಿಫ್ರೆಂಟ್ ಟೈಪ್ ಆಫ್ ಸ್ಪ್ರೇಸ್ ಎಲ್ಲ ಬರ್ತದೆ. ಸೊ ಅದನ್ನೆಲ್ಲ ಸ್ಪ್ರೇ ಮಾಡಲಿಕ್ಕೆ ನಿಮಗೆ ಡ್ರೋನ್ ಇದು ಹೆಲ್ಪ್ ಯೂಸ್ ಮಾಡ್ತಾರೆ. ಸೊ ಅದ ನಂತರ ನೋಡೋದಾದರೆ ನಿಮಗೆ ಸರ್ವೇಲಿಯನ್ಸ್. ಸೊ ಈಗ ದೊಡ್ಡ ಏರಿಯಾ ಇರ್ತದೆ. ಸೊ ಅದನ್ನು ನಾವು ಹೇಳೋದಾದರೆ, ಈಗ ಕ್ಯಾಮರಾಸ್ ಆಗಲಿ ಪ್ಲಸ್ ಹ್ಯೂಮನ್ ಇಂಟೆನ್ಸಿವ್ ಸರ್ವಿಲಿಯನ್ಸ್ ಎಲ್ಲ ಮಾಡೋದಾದರೆ ತುಂಬ ನಿಮಗೆ ಕಷ್ಟ ಆಗುತ್ತೆ. ಸೊ ಡ್ರೋನಲ್ಲಿ ಆದರೆ ಸೊ ಕೂತ್ಕೊಂಡು ನೀವು ಫುಲ್ ಏರಿಯಾನ ಕವರ್ ಮಾಡ್ಬೋದು. ಸೊ ಅದು ಫುಲ್ ರೌಂಡ್ ಹೊಡೆಯುತ್ತೆ. ಸೊ ಹಾಗೆ ನಿಮಗೆ ಸರ್ವಿಲಿಯನ್ಸ್ಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. ಪ್ಲಸ್ ಲಾಜಿಸ್ಟಿಕ್ಸ್ಗೋಸ್ಕರ. ಸೊ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ನಿಮಗೆ ಒಂದು ಸಾಮಾನು ಟ್ರಾನ್ಸ್ಪೋರ್ಟ್ ಮಾಡಬೇಕಂತ ಹೇಳಿದರೆ, ಸೊ ವಿದಿನ್ ಸಿಟಿ ಫಾರ್ ಲಾಜಿಸ್ಟಿಕ್ಸ್ ಪರ್ಪಸಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಟ್ರಾಫಿಕ್ ಇದು ನಿಮ್ಗೆ ಏನು ಇದಿರೋದಿಲ್ಲ. ಸೊ ಟೈಮ್ಲಿ ಡೆಲಿವರಿ ಇರ್ತದೆ. ಸೊ ಇದನ್ನು ಬಿಟ್ಟರು ಪ್ಲಸ್ ನಿಮಗೆ
ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗ್. ಸೊ ಈಗ ಏನಾದರೂ ಒಂದು ದೊಡ್ಡ ಪ್ರೊಡಕ್ಷನ್ ಪ್ಲ್ಯಾಂಟ್ ಇರ್ಬೋದು, ಇಲ್ಲಾಂದರೆ ಕನ್ಸ್ಟ್ರಕ್ಷನ್ ಆಗ್ತಾ ಇರ್ಬೋದು, ಇಲ್ಲಾಂದರೆ ರೋಡ್, ಪೈಪ್ಲೈನ್ಸ್, ಪವರ್ ಗ್ರಿಡ್ಸ್ ಈ ಥರ ಎಲ್ಲ ಇರುತ್ತೆ. ಸೊ ಅದನ್ನು ಇನ್ಸ್ಪೆಕ್ಟ್ ಮಾಡೋದು, ಸೊ ಅದು ಯಾವ ಲೆವೆಲಲ್ಲಿದೆ, ಸೊ ಅವರೆಲ್ಲ ಕೂತ್ಕೊಂಡಲ್ಲಿ ನಿಮಗೆ ಇನ್ಸ್ಪೆಕ್ಷನ್ ಮಾಡ್ಬೋದು. ಆ ಸೈಟಿಗೆ ಹೋಗಬೇಕಂತ ಇರೋದಿಲ್ಲ. ಸೊ ಆ ಥರ ಎಲ್ಲ ನಿಮಗೆ ಇದು ನಿಮಗೆ ಬೆನಿಫಿಟ್ಸ್ ನಿಮಗೆ ಡ್ರೋನಿಂದ ಸಿಗ್ತದೆ. ಪ್ಲಸ್ ಇದರದ್ದು ಮೇಜರ್ ನಿಮಗೆ ಪ್ರಾಬ್ಲಮ್ ಏನಂದರೆ, ಈಗ ಡ್ರೋನ್ ಅಡಾಪ್ಷನ್ ಮಾಡಲಿಕ್ಕೆ ಕಾಂಪೋನೆಂಟ್ಸ್ ಹೆಚ್ಚಾಗಿ ಇಂಪೋರ್ಟ್ಸ್ ಮಾಡಬೇಕಾಗ್ತದೆ. ಸೊ ಡೊಮೆಸ್ಟಿಕ್ ಪ್ರೊಡಕ್ಷನ್ ಇದ್ರೆ ತುಂಬ ಕಡಿಮೆ ಇದೆ, ಮತ್ತು R&D ಫಂಡಿಂಗ್ ಸಹ ತುಂಬ ಕಡಿಮೆ ಇದೆ. ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ಈ ಥರ ಸ್ಕೀಮ್ಸ್ ಕೊಡ್ತದೆ ಅಂತ ಹೇಳಿದರೆ ಕಂಪನೀಸ್ಗಳು ಮುಂದೆ ಬಂದು ಈ ಥರ ಸೆಕ್ಟರಲ್ಲಿ ಅವರು ಜಾಸ್ತಿ R&D ಮಾಡಿ, ಸೊ ಅದನ್ನು ಅವರು ಇನ್ಸೆಂಟಿವೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಗೌರ್ಮೆಂಟ್ ಅವರ ಸೈಡಿಂದ ಏನು ಪುಷ್ ಕೊಡಲಿಕ್ಕೆ ಆಗ್ತದೆ, ಸೊ ಆ ಥರ ಪುಷ್ ಕೊಡ್ತಾ ಇದ್ದಾರೆ. ಸೊ ಕಂಪನೀಸ್ಗಳು ಇದರ ಮೇಲೆ ವರ್ಕ್ ಮಾಡಿ, ಸೊ ಗೌರ್ಮೆಂಟ್ ಏನು ಟಾರ್ಗೆಟ್ಸ್ ಇದೆ ಇದನ್ನು ಮೀಟ್ ಮಾಡಲಿಕ್ಕೆ ಅವರು ಟ್ರೈ ಮಾಡ್ತಿದ್ದಾರೆ. ಸೊ ಈ ಥರ ಮೇಜರ್ ಸ್ಟೆಪ್ಸ್ ತಗೊಳ್ಬೇಕಾದ್ರೆ ಗೌರ್ಮೆಂಟ್ ತುಂಬ ಸಪೋರ್ಟ್ ಕೊಡಬೇಕಾಗ್ತದೆ. ಈಗ ಗೌರ್ಮೆಂಟ್ ಇದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ಏನು ಮಾಡ್ತದೆ? ಸೊ ಗೌರ್ಮೆಂಟ್ ಕಂಪ್ಲೀಟ್ ಮಾಡಬೇಕಾದ್ರೆ ಅವರು ಇನ್ಸೆಂಟಿವ್ಸ್ ಕೊಡ್ತಾರೆ ನಿಮಗೆ. ಸೊ ಇನ್ಸೆಂಟಿವ್ಸ್ ಕೊಡ್ತಾರೆ ಕಂಪನೀಸ್ಗೆ. ಸೊ ಯಾವ ಥರ ಇನ್ಸೆಂಟಿವ್ಸ್ ಸಿಗ್ಬೋದು ಕಂಪನೀಸ್ಗೆ? ಸೊ ಫಸ್ಟ್ಲಿ ನೋಡೋದಾದರೆ ನಿಮಗೆ ಕಾಸ್ಟ್ ರಿಡಕ್ಷನಲ್ಲಿ ನಿಮಗೆ ಬೆನಿಫಿಟ್ಸ್ ಸಿಗ್ಬೋದು. ಸೊ ನಾನು ಹೇಳಿದಾಗೆ ಕೆಪೆಕ್ಸ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇರ್ತದೆ. ಸೊ ಇನಿಷಿಯಲ್ ಕ್ಯಾಪೆಕ್ಸ್ ಆಡಬೇಕಾಗ್ತದೆ, ಸೊ ಫ್ಯಾಕ್ಟ್ರಿ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಕಂಪನೀಸ್ಗೆ ನಿಮಗೆ ಈಸಿ ಲೋನ್ ಸಿಗ್ತದೆ. ಸೊ ಪ್ಲಸ್ ಕಡಿಮೆ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಸಿಗುವ ಹಾಗೆ ಗೌರ್ಮೆಂಟ್ ಟ್ರೈ ಮಾಡ್ತದೆ. ಸೊ ಇದರಿಂದ ನಿಮಗೆ ಕಾಸ್ಟ್ ಸ್ವಲ್ಪ ರಿಡಕ್ಷನ್ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಮಾರ್ಜಿನ್ ಇಂಪ್ರೂವ್ಮೆಂಟ್ಸ್ ಆಗ್ಬೋದು. ಸೊ ಮಾರ್ಜಿನ್ ಇಂಪ್ರೂವ್ಮೆಂಟ್ಸ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಒಂದು ಪ್ರೊಡಕ್ಷನ್ಗೆ ಅಂದ್ಕೊಳ್ಳಿ ಒಂದು 50,000 rupees ನಿಮಗೆ ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗಿಗೆ ಬರ್ಬೋದು ಕಾಸ್ಟ್. ಸೊ ಅದರಲ್ಲಿ ಗೌರ್ಮೆಂಟ್ ಹೇಳ್ತಾರೆ 5,000 ನಾವು ನಿಮಗೆ ಇನ್ಸೆಂಟಿವ್ಸ್ ಕೊಡ್ತೇವೆ ಇದರ ಪ್ರೊಡಕ್ಷನ್ ಮೇಲೆ. ಸೊ ಹಾಗೆ ಅದು ಕಾಸ್ಟ್ ಬರ್ತದೆ 45,000. ಸೊ ಆಗ ನಿಮಗೆ ಕಾಸ್ಟ್ ಕಡಿಮೆ ಆಗ್ತದೆ, ಮಾರ್ಜಿನ್ ಸಹ ಕಂಪನಿದು ನಿಮಗೆ ಜಾಸ್ತಿ ನೋಡಲಿಕ್ಕೆ ಸಿಗ್ತದೆ. ಸೊ ಇದು ಜಸ್ಟ್ ಒಂದು ಎಕ್ಸಾಂಪಲ್ ನಾನು ಕೊಟ್ಟಿರೋದು. ಸೊ ಹೀಗೆ ಮಾಡಿದಾಗ ನಿಮಗೆ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಕಂಪನಿಯವರಿಗೆ ಒಳ್ಳೆ ಮಾರ್ಜಿನ್ ಸಿಗ್ತದೆ ಅಂತ ಹೇಳಿದರೆ ಅವ್ರು ಕ್ರಮೇಣ ಅವರ ಕೆಪಾಸಿಟಿನ ಸಹ ಅವರು ಇನ್ಕ್ರೀಸ್ ಮಾಡ್ತಾರೆ. R&D ಮೇಲೆ ಜಾಸ್ತಿ ಅವರು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾಕಂದರೆ R&D ಮಾಡೋದು ಅಂತ ಹೇಳಿದರೆ ಅದು ಸುಲಭ ಅಲ್ಲ. ಅದರಲ್ಲಿ ನಿಮಗೆ ಯಾಕಂದರೆ R&D ಮಾಡೋ ತುಂಬ ಹೆಚ್ಚಾಗಿ ನಿಮಗೆ ಫೇಲ್ಯೂರ್ ಆಗ್ತದೆ. ಅದರದ್ದು ಕಾಸ್ಟ್ ತುಂಬ ಜಾಸ್ತಿ ಇರ್ತದೆ. ಸೊ ಹಾಗಾಗಿ R&D ಮಾಡಲಿಕ್ಕೆ ಕಂಪನೀಸ್ಗಳು ಹೆಚ್ಚಾಗಿ ಸ್ಟೆಪ್ಸ್ ಹಿಂದೆ ಇಡ್ತಾರೆ. ಸೊ ಈ ಥರ ಗೌರ್ಮೆಂಟ್ ಬ್ಯಾಕಿಂಗ್ ಸಿಕ್ಕಿದರೆ ಅವರು ಧೈರ್ಯದಲ್ಲಿ ಅದನ್ನು ಇನ್ಸೆಂಟಿವೈಸ್ ಮಾಡ್ಬೋದು. ಪ್ಲಸ್ ಅವರು ಇನಿಷಿಯಲ್ ಸ್ಟೆಪ್ಸ್ ಅವರು ತಗೊಳ್ಬೋದು. ಸೊ R&D ಮಾಡಿದರೆ ಮಾತ್ರ ನಿಮಗೆ ರಿಸಲ್ಟ್ ಸಿಗೋದು. ಸೊ ಹಾಗಾಗಿ ಈ ಥರ ನಿಮಗೆ ಗೌರ್ಮೆಂಟ್ ಪುಷ್ ಇದ್ದರೆ ಅವರು R&D ಮೇಲೆ ಸಹ ಜಾಸ್ತಿ ಸ್ಪೆಂಡಿಂಗ್ ಮಾಡ್ತಾರೆ. ಮತ್ತು ಡಿಮ್ಯಾಂಡ್. ಸೊ ಗೌರ್ಮೆಂಟ್ ಈಗ ಅದು ಕಂಪನೀಸ್ ಎಲ್ಲ ಮಾಡಿದರು, ಕಾಸ್ಟ್ ರಿಡಕ್ಷನ್ಸ್ ಆಯಿತು, ಪ್ರಾಫಿಟ್ ಮಾರ್ಜಿನ್ಸ್ ಒಳ್ಳೆ ಆಯಿತು, ಕೆಪಾಸಿಟೀಸ್ ಅವರು ಒಳ್ಳೆ ಬಿಲ್ಡ್ ಮಾಡಿದರು, R&D ಸಹ ಮಾಡಿ ಒಳ್ಳೆ ಪ್ರಾಡಕ್ಟ್ನೆಲ್ಲ ಡೆವಲಪ್ ಮಾಡಿದರು. ಆದರೆ ಡಿಮ್ಯಾಂಡ್ ಇದೆಯಾ ಪ್ರಾಡಕ್ಟಿಗೆ? ಸೊ ಅದು ನೋಡಬೇಕಾಗ್ತದೆ. ಸೊ ಗೌರ್ಮೆಂಟ್ ಹೆಚ್ಚಾಗಿ ಪ್ರೊಕ್ಯೂರ್ ಮಾಡ್ತದೆ, ಯಾಕೆಂದರೆ ಡಿಫೆನ್ಸಲ್ಲಿ ಯೂಸ್ ಆಗ್ತದೆ. ಸೊ ಈ ಥರ ಸರ್ವಿಲಿಯನ್ಸ್ ಅದರಲ್ಲೆಲ್ಲ ನಿಮಗೆ ಯೂಸ್ ಆಗ್ತದೆ. ಸೊ ಹಾಗೆ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡ್ತದೆ. ಪ್ಲಸ್ ಅವರು ಮೇಕ್ ಶ್ಯೂರ್ ಮಾಡ್ತಾರೆ ಅಂದರೆ ಈ ಥರ ಕಮರ್ಷಿಯಲ್ ಯೂಸಲ್ಲಿ ಇದನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಸಹ ಅವರು ಪುಷ್ ಮಾಡ್ತಾರೆ ಬೇರೆ ಕಂಪನೀಸ್ಗಳಿಗೆ. ಸೊ ಹಾಗೆ ನಿಮಗೆ ಡಿಮ್ಯಾಂಡ್ ಆಟೋಮೆಟಿಕಲಿ ಜನ್ರೇಟ್ ಆಗ್ತದೆ. ಸೊ ಆಲ್ರೆಡಿ ಇದಕ್ಕೆ ಡಿಮ್ಯಾಂಡ್ ಇದೆ. ಸೊ ಹಾಗಾಗಿ ಇದನ್ನು ಜಸ್ಟ್ ಇಂಪೋರ್ಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಗೌರ್ಮೆಂಟ್ ಈ ಥರ ಸ್ಟೆಪ್ಸ್ ನಿಮಗೆ ತಗೊಳ್ತಿದ್ದಾರೆ. ಸೊ ಅವ್ರಿಗೆ ಡಿಮ್ಯಾಂಡ್ ಸಹ ಒಂದು ಸ್ಟಡಿ ಡಿಮ್ಯಾಂಡ್ ಸಿಗ್ತದೆ. ಸೊ ಈಗ ನಾನು ನಿಮಗೆ ಕೆಲವು ಕಂಪನೀಸ್ ತೋರಿಸ್ತೇನೆ ಯಾರೆಲ್ಲ ಈ ಥರ ಡೈರೆಕ್ಟ್ ಅಂದರೆ ಡ್ರೋನ್ ಇಂಡಸ್ಟ್ರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ನೋಡೋದಾದರೆ ನಿಮಗೆ ಇಂಡಿಯಾದಲ್ಲಿ ಡೈರೆಕ್ಟ್ ಡ್ರೋನ್ ಪ್ಯೂರ್ ಪ್ಲೇಯರ್ ನಿಮಗೆ ಸಿಗೋದಿಲ್ಲ. ಸೊ ಇಲ್ಲಿ ನೋಡೋದಾದರೆ ನಿಮಗೆ ಡ್ರೋನ್ ಇಕೋಸಿಸ್ಟಮ್ ಡೈರೆಕ್ಟ್ ಇಲ್ಲ, ಕೆಲವು ಇಂಡೈರೆಕ್ಟ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಕೆಲವರು ಕಾಂಪೋನೆಂಟ್ಸ್ ಮಾಡ್ತಾರೆ, ಕೆಲವರು ಬೇರೆ ಟೈಪಲ್ಲಿ ಅದಕ್ಕೆ ವಿಂಗ್ಸ್ ಆಗಲಿ, ಸೊ ಆ ಥರ ಎಲ್ಲ ಅವರು ಮಾಡ್ತಾರೆ. ಸೊ ಆ ಥರ ನಿಮಗೆ ಡೈರೆಕ್ಟ್ ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಆಗಲಿ ಸೊ ಕೆಲವು ಕಂಪನೀಸ್ನ ನಿಮಗೆ ತೋರಿಸ್ತೇನೆ. ಅದು ನಿಮಗೆ ಯಾವುದು ಹೇಳೋದಾದರೆ ರೆಕಮೆಂಡೇಷನ್ ಅಲ್ಲ, ಇಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ಸೊ ಇಲ್ಲಿ ಕೇವಲ ಇದು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಈ ಸೆಕ್ಟರಿಗೆ ಹೇಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳಿದೆ. ಸೊ ಫಸ್ಟ್ ನೋಡೋದಾದರೆ ಗೆಳೆಯರೆ, ಹಿಂದೂಸ್ತಾನ್ ಏರೋನಾಟಿಕಲ್ ಕಂಪನಿ. ಸೊ ಇದೊಂದು ನಿಮಗೆ ದೊಡ್ಡ ಗೌರ್ಮೆಂಟ್ ಡಿಫೆನ್ಸ್ ಕಂಪನಿ ನೋಡಲಿಕ್ಕೆ ಸಿಗ್ತದೆ. ಸೊ ಇವರು ನಿಮಗೆ ನೋಡೋದಾದರೆ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಗಲಿ, ಹೆಲಿಕಾಪ್ಟರ್ಸ್ ಆಗಲಿ, ಮತ್ತು ಜೆಟ್ಸ್ ಆಗಲಿ, ಟರ್ಬೈನ್ ಆಗಲಿ, ಈ ಥರ ಬೇರೆ ಬೇರೆ ವಿಧದ ಬಿಸ್ನೆಸ್ಸಲ್ಲಿ ಅವರು ಇನ್ವಾಲ್ವ್ ಆಗಿದ್ದಾರೆ, ಡಿಫೆನ್ಸಲ್ಲಿ ಮೇನ್ಲಿ. ಸೊ ಅವ್ರದ್ದು ಇನ್ನೊಂದು ಸೆಕ್ಟರ್ ನೋಡೋದಾದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್. ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಅಂತ ಹೇಳಿದರೆ ಇದನ್ನು ಕಾಮನ್ಲಿ ನೋನ್ ಆ್ಯಸ್ ಡ್ರೋನ್ ಅಂತಲೇ ಹೇಳ್ತಾರೆ. ಸೊ ಇದು ನಿಮಗೆ ಡಿಫೆನ್ಸ್ ಪರ್ಪಸಿಗೆ ಯೂಸ್ ಮಾಡುವ ಡ್ರೋನ್ಸ್ನ ಈ ಕಂಪನಿ ಬಿಲ್ಡ್ ಮಾಡ್ತದೆ. ಸೊ HAL ಈಗ ನೀವು ನೋಡೋದಾದರೆ ಇವ್ರದ್ದು ಮೇಯ್ನ್ ನಿಮಗೆ
ಸೋರ್ಸ್ ಬರೋದು ಹೆಲಿಕಾಪ್ಟರ್ಸ್, ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್, ಅದರಲ್ಲಿ ನಿಮಗೆ ಮೇನ್ ಸೋರ್ಸ್. ಸೊ ಅವ್ರ ಪಾರ್ಟ್ ಆಫ್ ಬಿಸ್ನೆಸ್ ಅವ್ರದ್ದು ಡ್ರೋನ್ಸ್ ಇದೆ. ಸೊ ಹಾಗೆ ಇವರು ನಿಮಗೆ ಡೈರೆಕ್ಟ್ ಪ್ಲೇಯರ್ ಆಗಿ ನೋಡಲಿಕ್ಕೆ ಸಿಗೋದಿಲ್ಲ, ಆದರೆ ಆ ಡ್ರೋನಲ್ಲಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಈ ಥರ ಗೌರ್ಮೆಂಟ್ ಇನ್ಸೆಂಟಿವ್ಸ್ ಇನ್ನೂ ಜಾಸ್ತಿ ಬಂದರೆ ಮೇ ಬಿ ಅವರು ಆ ಸೆಗ್ಮೆಂಟ್ನ ಇನ್ನೂ ಜಾಸ್ತಿ ಮಾಡ್ಬೋದು ಅಂಥೇಳಿ ಒಂದು ಅಂದಾಜಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಸೊ ಅದರ ನಂತರ ನೀವು ನೋಡೋದಾದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಸೊ ಈ ಕಂಪನಿಗೆ ನೋಡೋದಾದರೆ ನಿಮಗೆ ಡೈರೆಕ್ಟ್ ಇವರು ಡ್ರೋನಲ್ಲಿ ಕೆಲಸ ಮಾಡೋದಿಲ್ಲ. ಸೊ ಇವರು ನಿಮಗೆ ಬೇರೆ ಬೇರೆ ಟೈಪ್ ಇದ್ದು ಪ್ರಾಡಕ್ಟ್ಸ್ ಕೊಡ್ತಾರೆ, ಅದನ್ನು ನಿಮಗೆ ಡ್ರೋನಲ್ಲಿ ಯೂಸ್ ಆಗ್ತದೆ. ಅಂದರೆ ಹೇಳಿದ್ರೆ ರೆಡಾರ್ ಸಿಸ್ಟಮ್ ಕೊಡ್ತಾರೆ, ಹಾಗೆ ನಿಮಗೆ ಎಲೆಕ್ಟ್ರಾನಿಕ್ಸ್ ಸಿಸ್ಟಮ್ ಕೊಡ್ತಾರೆ. ಸೊ ಇದನ್ನೆಲ್ಲ ನಿಮಗೆ ಡ್ರೋನಲ್ಲಿ ಯೂಸ್ ಮಾಡ್ಬೋದು. ಹಾಗೆ ನಾನು ಹೇಳಿದಾಗೆ ಕಾಂಪೊನೆಂಟ್ಸ್ ಆಗಿ ಅವರು ಸಪ್ಲೈ ಮಾಡ್ತಾರೆ. ಸೊ ಇವರಿಗೆ ಒಂದು ಟೈಪಿದ್ದು ಬೆನಿಫಿಟ್ಸ್ ಈ ಥರ ಸ್ಕೀಮ್ ಬಂದರೆ ನಿಮಗೆ ನೋಡಲಿಕ್ಕೆ ಸಿಗ್ಬೋದು. ಇದರ ನಂತರ ನೀವು ನೋಡೋದಾದರೆ ಝೆನ್ ಟೆಕ್ನಾಲಜಿಗೆ ನೀವು ನೋಡ್ಬೋದು. ಇವರು ನಿಮಗೆ ಕಂಪನೀಸ್ ಡಿಸೈನ್ಸ್ ಆ್ಯಂಡ್ ಡೆವಲಪ್, ಇಲ್ಲಿ ನೋಡ್ಬೋದು ಕಂಪನಿ ಡಿಸೈನ್ಸ್ ಆ್ಯಂಡ್ ಡೆವಲಪ್ ಮ್ಯಾನುಫ್ಯಾಕ್ಚರ್ ಕಾಂಬ್ಯಾಟ್ ಟ್ರೈನಿಂಗ್ ಸೊಲ್ಯೂಷನ್ ಆ್ಯಂಡ್ ಕೌಂಟರ್ ಡ್ರೋನ್ ಸೊಲ್ಯೂಷನ್. ಸೊ ಈ ಥರ ಇವರು ನಿಮಗೆ ಟ್ರೈನಿಂಗ್ ಆಗಲಿ, ಸಿಮ್ಯುಲೇಷನ್ ಆಗಲಿ, ಈ ಟೆಕ್ನಾಲಜಿಯಲ್ಲಿ ಇವರು ಈ ಕಂಪನಿ ನಿಮಗೆ ವರ್ಕ್ ಮಾಡೋದು ನೋಡಲಿಕ್ಕೆ ಸಿಗ್ತದೆ. ಸೊ ಇದರೊಟ್ಟಿಗೆ ನೀವು ನೋಡೋದಾದ್ರೆ ಇನ್ನೊಂದು ಕಂಪನಿ ನೋಡೋದಾದರೆ ಸೋಲಾರ್ ಇಂಡಸ್ಟ್ರೀಸ್ ಅಂತೇಳಿ. ಸೋಲಾರ್ ಇಂಡಸ್ಟ್ರೀಸ್ ಅಂತ ಹೆಸರು ಕೇಳಿದಾಗ ನೀವು ಅಂದ್ಕೊಳ್ಬೋದು ಯಾವುದು ಸೋಲಾರ್ ಇಂಡಸ್ಟ್ರಿಯಲ್ಲಿ ಇವರು ಕೆಲಸ ಮಾಡ್ತಿದ್ದಾರೆ ರಿನ್ಯೂವಬಲ್ ಎನರ್ಜಿಯಲ್ಲಿ. ಆ ಥರ ಎಲ್ಲ ಇವರು ನೀವು ನೋಡೋದಾದರೆ ಎಕ್ಸ್ಪ್ಲೋಸಿವ್ ಇದರಲ್ಲಿ ಡೆಟೋನೇಟರ್ಸ್ ಮತ್ತು ಡೆಟೋನೇಟಿಂಗ್ ಕಾರ್ಡ್ಸ್. ಸೊ ಈ ಥರ ಕಂಪನಿಯಲ್ಲಿ ಅವರು ಈ ಥರ ಬಿಸ್ನೆಸ್ಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಹೆಸರು ಮಾತ್ರ ಬೇರೆ ನಿಮಗೆ ರಿಪ್ರೆಸೆಂಟ್ ಕೊಡ್ತದೆ. ಸೊ ಇವತ್ತಿಗೆ ನೋಡಿದ್ರೆ ಇಲ್ಲಿ ಸಹ ನಿಮಗೆ ಡ್ರೋನಿದ ಬಗ್ಗೆ ನೋಡಲಿಕ್ಕೆ ಸಿಗೋದಿಲ್ಲ. ಇವರ ಕಂಪನಿ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ನಗಾಸ್ತ್ರ 1, ನಗಾಸ್ತ್ರ 2 ಅಂತೇಳಿ. ಇದೆಲ್ಲ ಡ್ರೋನ್ ನಿಮಗೆ ಡಿಫೆನ್ಸಲ್ಲಿ ಯೂಸ್ ಆಗ್ತದೆ. ಸೊ ಈ ಥರ ಕಂಪನೀಸ್ಗೆ ನಿಮಗೆ ಸ್ವಲ್ಪ ಈ ನ್ಯೂಸು ಬೆನಿಫಿಷರಿಯಾಗಿ ನೋಡಲಿಕ್ಕೆ ಸಿಗ್ತದೆ. ಸೊ ಇಷ್ಟೆಲ್ಲ ನ್ಯೂಸ್ ಆಯಿತು. ಇದನ್ನೀಗ ನಾವು ಅನಲೈಸ್ ಹೇಗೆ ಮಾಡೋದು? ಸೊ ಈಗ ನೀವು ಇಷ್ಟೆಲ್ಲ ನಿಮಗೆ ನ್ಯೂಸ್ ಹೇಳಿದೆ, ಇಂಡಸ್ಟ್ರಿ ಈ ಥರ ಬೆನಿಫಿಟ್ ಸಿಗ್ಬೋದು ಈ ಥರ ಸ್ಕೀಮ್ ಪಾಸ್ ಆದರೆ ಅಂತ ಹೇಳಿದರೆ. ಸೊ ಇದನ್ನು ನೀವು ಈಗ ಅನಲೈಸ್ ಹೇಗೆ ಮಾಡೋದು? ಈಗ ನೀವು ನೋಡೋದಾದರೆ ರಿಟೇಲ್ ಇನ್ವೆಸ್ಟರ್ ಆಗಿದ್ದರೆ ಈ ರೀತಿ ಪಾಲಿಸಿ ನ್ಯೂಸ್ ನಿಮಗೆ ಬಂದಾಗ ಖಾಲಿ ನ್ಯೂಸ್ ತಗೊಂಡು ನಾವು ಸ್ಟಾಕ್ ಬೈ ಮಾಡಿದರೆ ಅದು ಆಗೋದಿಲ್ಲ. ಸೊ ಅದನ್ನು ನಾವು ಕ್ಲೋಸ್ಲಿ ಫಾಲೋ ಮಾಡಬೇಕಾಗುತ್ತೆ. ಫಾಲೋ ಹೇಗೆ ಮಾಡೋದು? ಕಂಪನಿದು ಆ್ಯಕ್ಚುಲ್ ಇನ್ವಾಲ್ವ್ಮೆಂಟ್ ಎಷ್ಟಿದೆ ಈ ಬಿಸ್ನೆಸ್ಸಲ್ಲಿ? ಈಗ ನಾನು ಹೇಳಿದಾಗೆ HAL ಹಿಂದೂಸ್ತಾನ್ ಏರೋನಾಟಿಕಲ್ ಇಲ್ಲಿ ಅಂದರೆ ಅವ್ರದ್ದು ಮೇಯ್ನ್ ಬಿಸ್ನೆಸ್ ಹೆಲಿಕಾಪ್ಟರ್ ಮಾಡೋದು, ಏರ್ಕ್ರಾಫ್ಟ್ ಮಾಡೋದು ಆ ಥರ ಇದೆ. ಪ್ಲಸ್ ಅವ್ರ ಪಾರ್ಟ್ ಆಫ್ ಬಿಸ್ನೆಸ್ ನಿಮಗೆ ಡ್ರೋನಲ್ಲಿ ಇದೆ. ಸೊ ಈಗ ನಾವು ಅದರಲ್ಲಿ ನೋಡಬೇಕಾಗ್ತದೆ ಈ ಕಂಪನಿ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ಈ ಬಿಸ್ನೆಸ್ಸಲ್ಲಿ ಅಂತೇಳಿ. ಪ್ಲಸ್ ಅವರು ಡೈರೆಕ್ಟಾಗಿ ಡ್ರೋನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇಲ್ಲ ಇಂಡೈರೆಕ್ಟಾಗಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಭಾರತ್ ಎಲೆಕ್ಟ್ರಾನಿಕ್ಸ್ ಅವರು ಡೈರೆಕ್ಟಾಗಿ ಡ್ರೋನ್ ಮಾಡೋದಿಲ್ಲ, ಅವರು ಕಾಂಪೊನೆಂಟ್ಸ್ ಕೊಡ್ಬೋದು ಅವರಿಗೆ. ಸೊ ಈ ಥರ ಎಲ್ಲ ನಿಮಗೆ ನೋಡಬೇಕಾಗ್ತದೆ. ಮತ್ತು ಅವ್ರದ್ದು ಆರ್ಡರ್ ಬುಕ್ ಹೇಗಿದೆ, ಈಗ ಕಂಪನಿಗೆ ಎಷ್ಟು ಆರ್ಡರ್ ಬರ್ತಿದೆ ಡ್ರೋನಿದು, ಮತ್ತು ಅವ್ರು ಎಷ್ಟು ಆರ್ಡರ್ ಬುಕ್ ಇದೆ, ಮತ್ತು ಅವರು ಮಾರ್ಜಿನ್ ಹೇಗೆ ನಡೀತಾ ಇದೆ, ಕಂಪನಿ ಜಾಸ್ತಿ ಮಾರ್ಜಿನ್ ಅಂದರೆ ಮಾರ್ಜಿನ್ ಕಾಂಪ್ರಮೈಸ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಸೊ ಇದನ್ನೆಲ್ಲ ನಾವು ನೋಡಬೇಕಾಗ್ತದೆ. ಅದರೊಟ್ಟಿಗೆ ನೀವು ನೋಡೋದಾದರೆ ಕಂಪನಿದು ಡೆಟ್ ಲೆವೆಲ್, ಕಂಪನಿಗೆ ಎಷ್ಟು ಸಾಲ ಇದೆ ಕಂಪನಿ ಮೇಲೆ, ಸೊ ಅದನ್ನು ಸಹ ನಾವು ಅನಲೈಸ್ ಮಾಡಬೇಕಾಗ್ತದೆ. ಮತ್ತು ಗೌರ್ಮೆಂಟ್ ಮೇಲೆ ಪ್ರೊಕ್ಯೂರ್ಮೆಂಟ್ ಮೇಲೆ ಇವರೆಷ್ಟು ಡಿಪೆಂಡೆಂಟ್ ಆಗಿದ್ದಾರೆ. ಸೊ ಗೌರ್ಮೆಂಟ್ ಇವ್ರದ್ದು ದೊಡ್ಡ ಸಪ್ಲೈಯರ ಅಲ್ಲ ಬೇರೆಯವರು ಇವ್ರದ್ದು ಸಪ್ಲೈಯರ್ ಅಂದರೆ ಇವರಿಗೆ ಕಸ್ಟಮರ್ಸ್ ಆಗಿದ್ದಾರಾ? ಸೊ ಅದನ್ನೆಲ್ಲ ನಾವು ಅನಲೈಸ್ ಮಾಡಬೇಕಾಗ್ತದೆ. ಮತ್ತು R&D ಮೇಲೆ ಇವರೆಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಗೌರ್ಮೆಂಟದ್ದು ಮೇನ್ ಫೋಕಸ್ ಏನಂತ ಹೇಳಿದರೆ ಮೇಕ್ ಇನ್ ಇಂಡಿಯಾ ಇವರು ಮಾಡಬೇಕಂತ ಹೇಳಿ ತುಂಬ ಪುಷ್ ಮಾಡಲಿಕ್ಕೆ ಈ ಥರ ಪಾಲಿಸಿ ತರಬೇಕಂತೇಳಿ ಅವರು ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತೇಳಿ ನಾನು ನಿಮಗೆ ಇನಿಷಿಯಲಿ ಹೇಳಿದೆ. ರಿಪೋರ್ಟ್ ಪ್ರಕಾರ ಇವರು ಬಂದಿರೋ ನ್ಯೂಸ್ ಇದು. ಸೊ ಹಾಗೆ R&D ಮೇಲೆ ಇವರು ಕಂಪನಿ ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅಂತೇಳಿ ಅದನ್ನು ಸಹ ನಾವು ನೋಡಬೇಕಾಗ್ತದೆ. ಸ್ಕೀಮ್ ಬಂದಮೇಲೆ ಒಮ್ಮೆ ನಿಮಗೆ ಸ್ಟಾಕಲ್ಲಿ ರ್ಯಾಲಿ ಬರ್ಬೋದು. ಒಂದು ವೇಳೆ ಇದು ಸ್ಕೀಮ್ ನಾಡಿದ್ದು ಬರೋ ಬಜೆಟಲ್ಲಿ ಅಪ್ರೂವ್ ಆದರೆ ಸ್ಟಾಕಲ್ಲಿ ನಿಮಗೆ ಈ ಎಲ್ಲ ಸ್ಟಾಕಲ್ಸ್ ನಿಮಗೆ ನೋಡಲಿಕ್ಕೆ ರ್ಯಾಲಿ ನೋಡಲಿಕ್ಕೆ ಸಿಗ್ಬೋದು. ಆದರೆ ಲಾಂಗ್ ಟರ್ಮ್ ಗ್ರೋತ್ ಆ್ಯಕ್ಚುಲಿ ನಿಮಗೆ ಎಕ್ಸಿಕ್ಯೂಷನ್ ಆಗೋದು. ಸೊ ಈ ಥರ ಜಸ್ಟ್ ನ್ಯೂಸ್ ಬೇಸ್ಡ್ ರ್ಯಾಲಿ ಬಂದರೆ ಅದು ಸ್ವಲ್ಪ ದಿನ ನಂತರ ನಿಮಗೆ ಪುನಃ ಕೂಲ್ ಡೌನ್ ಆಗುತ್ತೆ, ಅದು ನಿಮಗೆ ಸಸ್ಟೈನ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಕಂಪನಿಯಲ್ಲಿ ಸ್ವಲ್ಪ ಡೀಪಾಗಿ ಅನಲೈಸ್ ಮಾಡಬೇಕಾಗ್ತದೆ ಯಾವ ಕಂಪನಿಗೆ ಹೇಗೆ ಬೆನಿಫಿಟ್ ಆಗ್ತದೆ ಅಂಥೇಳಿ. ಸೊ ಇದರೊಟ್ಟಿಗೆ ಕೆಲವು ರಿಸ್ಕ್ಸ್ ಇದೆ. ಸೊ ಈಗ ನ್ಯೂಸ್ ಬಂತಂತ ಹೇಳಿದ ಕೂಡಲೇ ಡೈರೆಕ್ಟಾಗಿ ಸ್ಟಾಕ್ ಬೈಯಿಂಗ್ ಮಾಡೋದಲ್ಲ, ನಿಮಗೆ ನೋಡಲಿಕ್ಕೆ ಸಿಗ್ಬೋದು, ರ್ಯಾಲಿ ಸಹ ಸಿಗ್ಬೋದು. ಬಜೆಟ್ ದಿನ ಸಹ ನಿಮಗೆ ಇದು ಸ್ವಲ್ಪ ಒಂದು ವೇಳೆ ಇದು ಸ್ಕೀಮ್ ಸತ್ಯ ಅಂತ ಈಗ ರಿಪೋರ್ಟ್ ಪ್ರಕಾರ ಬಂದಿದೆ. ಆದರೆ ಇದು ಆ್ಯಕ್ಚುಲಿ ನಿಮಗೆ ಗೊತ್ತಾಗೋದು ಫೆಬ್ರವರಿ 1 ದಿನ ಯಾವಾಗ ಬಜೆಟ್ ನಿಮಗೆ ಬರ್ತದಲ್ಲ ಅವತ್ತು. ಇದು ಸತ್ಯ ಅಂತ ಅವ್ರು ಅನೌನ್ಸ್ ಮಾಡಿದರೆ ನಿಮಗೆ ಸಡನ್ಲಿ ಸ್ಟಾಕ್ಸಲ್ಲೆಲ್ಲ ರ್ಯಾಲಿ ಬರ್ಬೋದು. ಆದರೆ
ಅದು ಇಂಪ್ಲಿಮೆಂಟೇಷನ್ ಯಾವಾಗ ಆಗ್ತದೆ ಅಂತ ಹೇಳೋದು ನೋಡಬೇಕು. ಯಾಕಂದರೆ ಇದು ಗೌರ್ಮೆಂಟ್ ಕೊಡುವ ಸ್ಕೀಮ್. ಸೊ ಗೌರ್ಮೆಂಟಿದ್ದು ನಿಮಗೆ ಗೊತ್ತಿರ್ಬೋದು, ಅವ್ರದ್ದು ಕೆಲಸ ಸ್ವಲ್ಪ ತುಂಬ ಕೆಲವೊಮ್ಮೆ ಡಿಲೇ ಆಗ್ತದೆ. ಮತ್ತು ಇನ್ಸೆಂಟಿವ್ ಡಿಸ್ಬರ್ಸ್ಮೆಂಟ್ ಪ್ರೊಸೆಸ್ ಹೇಗಿದೆ ಅಂದರೆ ಇನ್ಸೆಂಟಿವ್ಸ್ ಅವ್ರೀಗ ಇಂಪ್ಲಿಮೆಂಟ್ ಮಾಡಿದ್ರು, ಅದನ್ನು ಕಂಪನಿಗೆ ಡಿಸ್ಬರ್ಸ್ ಹೇಗೆ ಮಾಡ್ತಾರೆ ಅಂದರೆ ಪಾಸ್ ಆನ್ ಹೇಗೆ ಮಾಡ್ತಿದ್ದಾರೆ ಅವ್ರ ಕಂಪನಿಗೆ. ಸೊ ಅವರಿಗೆ ಟೈಮ್ಲಿ ಪಾಸ್ ಆಗಬೇಕು ಪಾಸ್ ಮಾಡಿರೋ ಸ್ಕೀಮ್ನ, ಇಲ್ಲಾಂದರೆ ಕಂಪನಿಗೆ ಲಾಸ್ ಆಗ್ತದೆ. ಸೊ ಅವ್ರಿಗೆ ವರ್ಷಗಟ್ಟಲೆ ತಗೊಂಡ್ರೆ ಪಾಸ್ ಆಗಲಿಕ್ಕೆ, ಸೊ ಆವಾಗ ಸ್ವಲ್ಪ ಅಲ್ಲಿ ಡಿಲೇ ಆಗ್ಬೋದು. ಸೊ ಅದು ಪ್ರೊಸೆಸ್ ಹೇಗೆ ನಡೀತಾ ಇದೆ. ಈ ಥರ ಇವು ಸ್ಕೀಮ್ಸ್ ಬರ್ತದೆ ಅಂತ ಹೇಳಿದ ಕೂಡಲೇ ಕಾಂಪಿಟೇಷನ್ಸ್ ಇನ್ನೂ ಜಾಸ್ತಿ ಆಗ್ಬೋದು, ಇನ್ನೂ ಹೊಸ ಕಂಪನೀಸ್ಗಳು ಎಂಟರ್ ಆಗ್ಬೋದು, ಕಾಂಪಿಟೇಷನ್ಸ್ ಇನ್ಕ್ರೀಸ್ ಆಗ್ಬೋದು. ಪ್ಲಸ್ ಇನಿಷಿಯಲ್ ಕ್ಯಾಪೆಕ್ಸು ತುಂಬ ಜಾಸ್ತಿ ಇದೆ. ಸೊ ಈಗ ಸಡನ್ಲಿ ಅವ್ರೀಗ ಮೇನ್ ಫೋಕಸ್ ಪ್ರಾಡಕ್ಟ್ ಥರ ಮಾಡಲಿಕ್ಕೆ ಹೋದರೆ R&D ಕಾಸ್ಟ್ ಆಗಲಿ, ಸೊ ಮತ್ತು ಪ್ಲಸ್ ಫ್ಯಾಕ್ಟ್ರಿ ಬಿಲ್ಡಿಂಗ್ ಆಗಲಿ, ಸೊ ಇನಿಷಿಯಲ್ ಕ್ಯಾಪೆಕ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ನೋಡಲಿಕ್ಕೆ ಸಿಗ್ಬೋದು. ಮತ್ತು ಕೆಲವು ಸ್ಟಾಕ್ಸ್ಗಳು ಆಲ್ರೆಡಿ ಪ್ರೀಮಿಯಮಲ್ಲಿ ಟ್ರೇಡ್ ಮಾಡ್ತಿದ್ದಾರೆ. ಸೊ ಈ ಥರ ರಿಪೋರ್ಟಲ್ಲಿ ನ್ಯೂಸ್ ಬಂದ ಕೂಡಲೇ ನಿಮಗೆ ಸ್ಟಾಕ್ ಮಾರ್ಕೆಟ್ ಏನಂತ ಹೇಳಿದರೆ ಅದು ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡ್ಕೊಳ್ತದೆ. ಸೊ ಈಗ ಸಡನ್ಲಾಗಿ ನಿಮಗೆ ಸ್ಪೈಕ್ಸ ಬರ್ಬೋದು ಸ್ಟಾಕಲ್ಲಿ, ಹೇಳಲಿಕ್ಕಾಗೋದಿಲ್ಲ. ಸೊ ಸ್ಟಾಕಿದು ವ್ಯಾಲ್ಯೂಯೇಷನ್ಸ ನಾವು ನೋಡಬೇಕಾಗ್ತದೆ. ಸೊ ಬ್ಲೈಂಡ್ಲಿ ಬೈ ಮಾಡೋದಲ್ಲ, ಸೆಕ್ಟರ್ ರಿಸರ್ಚ್ ಮಾಡಿ ಅರ್ನಿಂಗ್ ವಿಸಿಬಿಲಿಟಿ ನೋಡಿ. ಸೊ ಕಂಪನಿ ವರ್ಷಕ್ಕೆ 4 ಸಲ ಅರ್ನಿಂಗ್ಸ್ ಕೊಡ್ತಾರೆ. ಸೊ ಅರ್ನಿಂಗ್ಸನ್ನು ನೋಡಬೇಕಾಗ್ತದೆ, ಹೇಗೆ ಅವರು ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತೇಳಿ, ಆಮೇಲೆ ಒಂದು ನೀವು ಡಿಸಿಷನ್ಗೆ ಬರಬೇಕಾಗ್ತದೆ. ಹಾಗಾಗಿ ಇದು ನಿಮಗೆ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ, ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ವಿಡಿಯೋ. ಸೊ ಅದು ನಿಮಗೆ ಆ ಸೆಕ್ಟರ್ಗೆ ಹೇಗೆ ಬೆನಿಫಿಟ್ ಕೊಡ್ಬೋದು ಅಂತ ಹೇಳಲಿಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ಡ್ರೋನ್ ಸ್ಕೀಮ್ ಒಂದು ವೇಳೆ ಬಜೆಟಲ್ಲಿ ಫೈನಲೈಸ್ ಆದರೆ ಡ್ರೋನ್ ಇಕೋಸಿಸ್ಟಮ್ಗೆ ಸ್ಟ್ರಾಂಗ್ ಬೂಸ್ಟ್ ಬರ್ಬೋದು, ಅದರಲ್ಲಿ ಏನು ನಿಮಗೆ ಡೌಟ್ ಇಲ್ಲ. ಸೊ ಬರ್ಬೋದು, ಆ ಇಂಡಸ್ಟ್ರಿಗೆ ಒಳ್ಳೆ ನಿಮಗೆ ಬೂಸ್ಟ್ ಸಹ ಬರ್ಬೋದು. ಈಗ ನಾನು ತೋರಿಸಿದ ಕಂಪನಿಗಳು HAL ಆಗಲಿ, BEL ಆಗಲಿ, ಝೆನ್ ಟೆಕ್ನಾಲಜಿ ಆಗಲಿ, ಹಾಗೂ ಸೋಲಾರ್ ಇಂಡಸ್ಟ್ರಿ ಮತ್ತು ಇನ್ನಿತರ ಕೆಲವು ಕಂಪನೀಸ್ಗಳು ಇದ್ದಾವೆ ಡ್ರೋನ್ ಇದರಲ್ಲಿ ಕೆಲಸ ಮಾಡುವವರು, ಅವರ ಮೇಲೆ ಸಹ ಜಾಸ್ತಿ ಅಟೆನ್ಷನ್ ಬರ್ಬೋದು. ಈಗಾಗಲೇ ಆಲ್ರೆಡಿ ಡ್ರೋನ್ ಅಂತ ಹೇಳಿದರೆ ಈ ಥರ ವಾರೆಲ್ಲ ಆಗುವಾಗ ನೀವು ನೋಡ್ಬೋದು. ಸೊ ಅವರಿಗೆ ಜಾಸ್ತಿ ಹೈಲೈಟ್ಸ್ ಹೋಗ್ತದೆ. ಸೊ ಈ ಥರ ಸ್ಕೀಮ್ ಇನ್ನೂ ಪುಷ್ ಬಂದರೆ ಇನ್ನೂ ನಿಮಗೆ ಜಾಸ್ತಿ ಇದು ಬರ್ಬೋದು. ಸೊ ಆದರೆ ಇದು ಪಾಲಿಸಿ ನ್ಯೂಸ್ ಆಧಾರಿತ, ಕೇವಲ ಎಜುಕೇಷನ್ಗೋಸ್ಕರ ನಾನು ಮಾಡಿರೋ ಇದು ವಿಡಿಯೋ. ಯಾವುದೇ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಷನ್ ಇಲ್ಲಿ ನಾನು ನಿಮಗೆ ಕೊಡ್ತಿಲ್ಲ. ಸೊ ನಿಮ್ಮ ಒಪಿನಿಯನಲ್ಲಿ ಯಾವ ಕಂಪನಿಗೆ ಸ್ಟ್ರಾಂಗೆಸ್ಟ್ ಪೊಸಿಷನ್ ಅಂತ ಅನಿಸುತ್ತೆ, ಅಂದರೆ ಯಾವ ಕಂಪನಿಗೆ ಜಾಸ್ತಿ ಬೆನಿಫಿಟ್ ಆಗ್ಬೋದು, ನೀವು ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಸೊ ನನಗೆ ಸಹ ಒಂದು ಐಡಿಯಾ ಸಿಗ್ತದೆ. ಮತ್ತು ಈ ಥರ ಬೇರೆ ನ್ಯೂಸ್ಗಳು ಸಹ ನಿಮಗೆ ಬಜೆಟ್ ಬರೋವರೆಗೆ ಬರ್ತಾ ಇರುತ್ತೆ. ಸೊ ಅದನ್ನು ನಾನು ನಮಗೆ ಕಂಟಿನ್ಯೂಸ್ ಆಗಿ ಕವರ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ವಿಡಿಯೋ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿ ಮಾಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.